ಮತ್ತೊಂದು ಭೀಕರ ವಿಮಾನ ದುರಂತವೊಂದು ಸಂಭವಿಸಿದೆ ನೋಡಿ. ಸಂಸದ ಸೇರಿ 15 ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ. ವಿಮಾನ ಪ್ರಕರಣಗಳು ಬಲಿಯಾಗ್ತಾ ಇರುವಂಥ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ವಿಮಾನ ದುರಂತಗಳು ಯಾಕೆ ಪದೇ ಪದೇ ಆಗ್ತಾ ಇದೆ? ಇತ್ತೀಚೆಗಷ್ಟೇ ನೀವು ನೋಡಿದ್ರೆ DCM ಪವಾರ್ ಅವರು ನಿಧನ ಹೊಂದಿದ್ರು. ಅವ್ರ ಜೊತೆಗೆ 6 ಜನ. ಆದರೆ ಈಗ ಇಲ್ಲಿ ಕೂಡ ಅದೇ ರೀತಿಯಾಗಿ ಆಗ್ತದೆ. ಒಬ್ಬ ಸಂಸದ ಸೇರಿ 15 ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ. ಟೇಕ್ ಆಫ್ ಆದಂತಹ 12 ನಿಮಿಷದಲ್ಲೇನೆ ಕಟ್ಟಾಯ್ತು ಸಂಪರ್ಕ, ಕನೆಕ್ಷನ್ನೇ ಇರಲಿಲ್ಲ. ಅಲ್ಲಿ ಆಕಾಶದಲ್ಲೇ ಈ ಒಂದು ದುರಂತ, ಘನಘೋರ ದುರಂತ ನಡೆದು ಹೋಗಿದೆ. ಬೆಟ್ಟದ ಸಾಲುಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿದೆ. ವಿಮಾನದ ಅವಶೇಷಗಳು ಬಿದ್ದುಬಿಟ್ಟಿದ್ದೇವೆ. ಅಲ್ಲಿ ಹವಾಮಾನ ವೈಪರೀತ್ಯ ಅಥವಾ ಬೇರೆ ಏನಾದರೂ ಕಾರಣ ಇರ್ಬೋದು, ಲೋಪದೋಷಗಳು. ಶವಗಳ ಪತ್ತೆಗೆ ಸೈನ್ಯದಿಂದ ಅಮಾರೋಪಾದಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಎಮರ್ಜೆನ್ಸಿ ಸಿಗ್ನಲ್ ಏನಿದೆ ಅದು ಕೂಡ ಅಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಬೆಚ್ಚಿ ಬಿದ್ದಿದ್ದಾರೆ ವಿಮಾನಯಾನ ಸಂಸ್ಥೆ ಮತ್ತು ಹೋಗುವಂಥವ್ರು ಕೂಡ. ಯಾಕೆ ಹೋಗ್ಬೇಕು ವಿಮಾನದಲ್ಲಿ, ಬೇಡ ಬಿಡು. ಟೇಕ್ ಆಫ್ ಆಗಿ 12 ನಿಮಿಷಕ್ಕಾಗಿದೆ. ಇದು ಬೆಟ್ಟದ ಸಾಲುಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ವಿಮಾನದ ಅವಶೇಷಗಳು ಬಿದ್ದಿರುವಂಥದ್ದು ಕಾಣಿಸುತ್ತೆ. ಹವಾಮಾನದ ವೈಪರೀತ್ಯ ಅಥವಾ ತಾಂತ್ರಿಕ ದೋಷ, ಯಾವ ಕಾರಣ ಇದೆ ಇದರಲ್ಲಿ? ಯಾಕೆ ಈ ವಿಮಾನ ಪತನಗೊಂಡು, ಯಾಕೆ ಈ ದುರಂತ ಆಯಿತು? ಅದ್ರ ಬಗ್ಗೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆದರೆ ಅದರಲ್ಲಿ 15 ಜನ ಸಾವನ್ನಪ್ಪಿದ್ದಾರೆ. ಒಬ್ಬರು ಸಂಸದರು ಕೂಡ ಇದ್ದರು. ಶವಗಳನ್ನು ಹುಡುಕ್ತಾ ಇದ್ದಾರೆ. ಶವಗಳ ಪತ್ತೆಗಾಗಿ ಸೈನ್ಯದವರು ಬಂದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಶವಗಳು ಕೆಲವೊಂದು ಸಿಕ್ಕರು ಕೂಡ ಅವ್ರು ಯಾರು ಅಂತ ಬೇಗ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅದು ಪರೀಕ್ಷೆ DNA ಟೆಸ್ಟ್ ಆಗಬೇಕು, ಇಲ್ಲ ಬೇರೆ ರೀತಿ ಏನಾದರೂ ಗುರುತುಗಳನ್ನು ಕಂಡುಹಿಡಿಬೇಕು ಅವ್ರಿಗೆ ಸಂಬಂಧಪಟ್ಟವ್ರು. ಹಂಗಾದರೆ ಗೊತ್ತಾಗುತ್ತೆ ಯಾರು ಫ್ಲೈಟನ್ನು ಬುಕ್ ಮಾಡಿದ್ರು, ಅವ್ರು ಯಾರು ಎತ್ತ ಏನು ಅಂತ. ಆ ಲಿಸ್ಟನ್ನು ನೋಡಿದಾಗ ಅವಾಗ ಕೂಡ ಗೊತ್ತಾಗುತ್ತೆ. ಎಮರ್ಜೆನ್ಸಿ ಸಿಗ್ನಲ್ ಕೂಡ ನೀಡಲಿಲ್ಲ ಪೈಲಟಲ್ಲಿ. ಯಾರಾದರೂ ಹೊರಗೆ ಹೋಗಿ ಧುಮ್ಕೋಣ ಹಾಗೆ ಹೇಗೆ ಅಂತಂದರೆ ಅದು ಕೂಡ ಇಲ್ಲ. ಮತ್ತು ಯಾಕೆ ಅಲ್ಲಿ ಸಂಪರ್ಕ ಕಟ್ಟಾಯಿತು ಬರೀ 12 ನಿಮಿಷಕ್ಕೆ? ಏನಾದರೂ ತಾಂತ್ರಿಕ ದೋಷ ಇತ್ತು ಅದರಲ್ಲಿ? ಏನಂತ ಕೊಲಂಬಿಯಾದಲ್ಲಿ ನಡೆದಂತಹ ಭೀಕರ ವಿಮಾನ ದುರಂತ ಇದು. ವಿಮಾನದಲ್ಲಿದ್ದಂತಹ ಸಂಸದ ಡಯೋಜೆನಿಸ್ ಅವರು ಸಾವನ್ನಪ್ಪಿದ್ದಾರೆ. ಇದರಿಂದ ಎಲ್ಲರೂ ಕೂಡ ಭಯಭೀತರಾಗ್ತಾ ಇದ್ದಾರೆ. ಕುಕುಟಾದಿಂದ ಒಖಾನಾ ನಗರಕ್ಕೆ ತೆರಳುತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದೆ. LEN ಉಗ್ರರ ಹಿಡಿತದಲ್ಲಿರುವಂತಹ ಪ್ರದೇಶದಲ್ಲಿನೇ ಇದು ಪತನ ಆಗಿದೆ. ಅದರಲ್ಲಿ ಉಗ್ರರ ಕೈವಾಡ ಏನಾದರೂ ಇದೆಯಾ? ಪತನವಾಗಿದೆ ಸಟೇನಾ ಏರ್ಲೈನ್ಸ್ ವಿಮಾನ ಅಂತ ಆ ಕಂಪನಿಗೆ ಸಂಬಂಧಪಟ್ಟಿದ್ದು. ದುರಂತದ ಹಿಂದೆ ಸಂಚಿನ ವಾಸನೆಯೂ ಕೂಡ ಇದೆ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಬ್ಲಾಕ್ ಜೊತೆ ಆದರೆ ಮಾತ್ರ ಹೊರಬರಲಿದೆ ಈ ಒಂದು ಅಸಲಿ ಸತ್ಯ. ಇದು ಹೆಂಗಾಯಿತು ಘಟನೆ, ಯಾವ ರೀತಿಯಾಗಿ ನಡೀತು, ಇದಕ್ಕೆ ಕಾರಣ ಏನು, ಇದರಿಂದ ಯಾರಿದ್ದಾರೆ? ಆಕಸ್ಮಿಕವಾಗಿ ಅಥವಾ ತಾಂತ್ರಿಕ ದೋಷದಿಂದ ಆಯಿತು, ಇಲ್ಲ ವಾತಾವರಣ ಸರಿಯಾಗಿ ಇಲ್ಲ, ಸಿಗ್ನಲ್ ಇಲ್ಲ, ಏನು ಕಮ್ಯುನಿಕೇಷನ್ ಇಲ್ಲ, ಆ ರೀತಿಯಾಗಿ ಆಯಿತು? ಯಾಕಾಯಿತು ಇದು? LEN ಉಗ್ರರೇನಿದ್ದಾರೆ, ಈ ಉಗ್ರರ ಹಿಡಿತದಲ್ಲಿದೆಯಲ್ಲ ಒಂದು ಕೆಲವೊಂದು ಪ್ರದೇಶ, ಆ ಪ್ರದೇಶದಲ್ಲೇ ಇದಾಗಿದೆ. ಪರ್ಟಿಕ್ಯುಲರ್ ಆಗಿ ಇದು ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಉಗ್ರರಿರುವಂತಹ ಜಾಗದಲ್ಲಿ ಅಥವಾ ಅವರ ಹಿಡಿತದಲ್ಲಿರುವಂತಹ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ ಅಂದರೆ ಇದರಲ್ಲಿ ಏನಾದರೂ ಅವರ ಕೈವಾಡ ಇದೆಯಾ? ಆ ರೀತಿಯಾಗಿ ಕೂಡ ತನಿಖೆ ಆಗಬೇಕಾಗುತ್ತೆ. ಕುಕುಟಾದಿಂದ ಒಖಾನಾಗೆ ಬರ್ತಾಯಿತ್ತು, ಒಖಾನಾ ನಗರಕ್ಕೆ ಟೇಕ್ ಆಫ್ ಆಗಿದೆ ಹೋಗ್ಬೇಕಂತ. 12 ನಿಮಿಷಕ್ಕೆ ಈ ರೀತಿಯಾಗಿ ಆಗಿದೆ. ವಿಮಾನದಲ್ಲಿದ್ದಂತಹ ಸಂಸದ ಏನಿದ್ದಾರೆ ಡಯೋಜೆನಿಸ್ ಕ್ವಿಂಟೇರೋ ಅವರು ಸಾವನ್ನಪ್ಪಿದ್ದಾರೆ. ಅವ್ರ ಜೊತೆಗೆ ಇನ್ನೂ ಸಾಕಷ್ಟು ಜನ ಪ್ರಯಾಣಿಕರೇನಿದ್ರಲ್ಲ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬರಬೇಕು, ಯಾರು ಏನು ಎತ್ತ ಎಲ್ಲಿಯವರು ಅಂತ ಹೇಳಿ. ಸಟೇನಾ ಏರ್ಲೈನ್ಸ್ ವಿಮಾನ ಇದು, ಅದಕ್ಕೆ ಸಂಬಂಧಪಟ್ಟಿದ್ದು. ಆ ಕಂಪ್ನಿ ಹೆಸರು ಸಟೇನಾ. ದುರಂತದ ಅಂದರೆ ಏನಾಗಿರಬಹುದು? ಸಂಚು ನಡೆಸಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿದಂತಹ ದಾಳಿ ಇರ್ಬೋದು, ಇನ್ನೂ ಒಂದು ಪ್ಲಾನ್ ಇರ್ಬೋದು ಅಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ವಿಚಾರ ಬ್ಲಾಕ್ ಪತ್ತೆ ಆದರೆ ಮಾತ್ರ
ಇದ್ರ ಸತ್ಯಾಂಶ ಎಲ್ಲವೂ ಕೂಡ ಹೊರಗೆ ಬರುತ್ತೆ, ಏನಾಯಿತು ಅಂತ ಘಟನೆ ದುರಂತದ ಬಗ್ಗೆ. ವಿಮಾನದ ದುರಂತಗಳು ಈ ರೀತಿಯಾಗಿ ಪದೇ ಪದೇ ಸಂಭವಿಸ್ತಾ ಇದೆ. ಆದ್ದರಿಂದ ರಾಜಕಾರಣಿಗಳು ಸಾವನ್ನಪ್ಪಿದ್ದಾರೆ, ನಾರ್ಮಲ್ ಜನರು ಕೂಡ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.